ನಮ್ಮ ಲಕ್ಕುಂಡಿ ಅಂದ್ರೆ ಇವತ್ತಲ್ಲ, ಇದು ಬಹುಶಃ ಹತ್ತಿಮಬ್ಬೆ ಕಾಲದಿಂದ ಅಜಗಣ್ಣ ಮುಕ್ತಾಯರು ಇದ್ದಂತ ಊರಿದು. ಬಹುಶಃ ಹತ್ತಿಮಬ್ಬೆ ಅವ್ರ ಕಾಲಕ್ಕೆ ಟಂಕ ಸಾಲ ಇತ್ತು ಇಲ್ಲಿ. ಆಮೇಲೆ ಇವನ್ನೆಲ್ಲ ನಾಣ್ಯಗಳನ್ನು ತಯಾರು ಮಾಡ್ತಿದ್ರು ಅಂತ ನಮ್ಗೆ ಇತಿಹಾಸದೊಳಗೆ ಸಿಗ್ತಾವ. ಬಹುಶಃ ನಾನು ಮಂತ್ರಿ ಆದ್ಕೇನು ಮೊದ್ಲು, MLA ಆದ್ಕೇನು ಮೊದ್ಲು ಈ ಲಕ್ಕುಂಡಿ ಉತ್ಸವ ಮಾಡ್ಬೇಕಂತ ಹೇಳಿ ನಮ್ಮ ಧಾರವಾಡ DC ಅವರು ಇಲ್ಲಿ ಮಾಡೋದು ಇದನ್ನ ಮಾಡಿ, ಇಲ್ಲೇನ್ ಮಾಡೋದಂತ ಹೋಗಿ ಧಾರವಾಡಕ್ಕೆ ಮಾಡಿಬಿಟ್ರಿ. ಧಾರವಾಡ ಜಿಲ್ಲಾ ಉತ್ಸವ ಲಕ್ಕುಂಡಿ ಮಾಡ್ಬೇಕಂತ ಮಾಡಿದ್ರು ಅವ್ರು. ಇರ್ನೀರ ಅಂತ ಒಬ್ರು DC ಇದ್ರು. ಅವ್ರು ಮಾಡಿದವ್ರು ಅಲ್ಲಿ ಹೋದ್ರಲ್ಲ, ನಮ್ಮೂರವ್ರು ದಾನ್ಲೆ ಎದ್ಬಿಟ್ರು. ಎದ್ದು ಕೂಡ ಅದೇನೋ ಬಸ್ಸು ಪಸ್ಸು ತರಿಬಿ ಸುಮಾರು 150 ಮಂದಿ ಮೇಲೆ ಕೇಸ್ ಹಾಕಿದ್ರು. 150 ಮಂದಿ ಮೇಲೆ ಕೇಸ್ ಹಾಕಿದ್ರೆ ಮುಂದೆ ಕೋರ್ಟ್ಗೆ ಅಡ್ಡಾಡ್ತಿದ್ರು. ಮುಂದೆ ಏನು ಸುದೈವ ದುರ್ದೈವ, ನಾನು MLA ಆದೆ, ಮಂತ್ರಿನೂ ಆಗಿಬಿಟ್ಟು ನಮಗೆ ಇವರೆಲ್ಲರ ಆಶೀರ್ವಾದದಿಂದ. ಮೊದಲನೇ ಕ್ಯಾಬಿನೆಟ್ನಾಗ ನಾನು ಶುರುವಾತು ಏನು ಅವ್ರ ಮೇಲೆ ಎಲ್ಲ ಕೇಸ್ಗಳನ್ನ ಹಿಂದಕ್ಕೆ ತಕ್ಕೋಬೇಕಂತ. ಆಮೇಲೆ ಕ್ಯಾಬಿನೆಟ್ನಾಗ ನಿರ್ಣಯ ಮಾಡಿ ಎಲ್ಲರ ಕೇಸ್ ಹಿಂದಕ್ಕೆ ತಕ್ಕೋಬೇಕಂತ ಮಾಡಿ ಕೇಸ್ ಎಲ್ಲ ಹಿಂದಕ್ಕೆ ತಗೊಳಕ್ ಠರ ಮಾಡಿದ್ವಿ. ಪೊಲೀಸರು ಕಳಿಸಿದ್ವಿ. ನಮ್ಮ ಪೊಲೀಸರು ಬಲು ಬುದ್ಧಿವಂತರು. ಏನು ಮಾಡಿಬಿಟ್ರ, ಒಂದು ಸೆಕ್ಷನ್ ಉಳಿಸಿ ತಕೊಂಡಾರ. ಆಗಿದಂತ ನಾವು ತಿಳ್ಕೊಂಡು ಮತ್ತೆ ನೋಟಿಸ್ ಬಂದ್ವಿ ಇವ್ರಿಗೆ ಅಷ್ಟ್ರಿಗೆ. ಎಲ್ಲ ಇವನಂತ ಮತ್ತೊಂದು ಕ್ಯಾಬಿನೆಟ್ಟಿಗೆ ತಂದು ಅದನ್ನೆಲ್ಲ ತೆಗೆದು ಆಮೇಲೆ ಎಲ್ಲರನ್ನು ಕ್ಲಿಯರ್ ಮಾಡಿದ್ಮೇಲೆ ಲಕ್ಕುಂಡಿ ಉತ್ಸವ ಶುರು ಮಾಡಿದೆ. ಇಲ್ಲದ್ರೆ ಮೊದಲನೇ ವರ್ಷ ಶುರು ಮಾಡ್ತಿದ್ದೆ. ಅದು 95 96. ನಾ 94ರಾಗ ಆದೆ, ಬಹುತೇಕ 96 ಇರ್ಬೇಕು ಇರಬೇಕು. ಅದನ್ನ ನೋಡ್ರಿ, ಅದು ಸಿಗ್ತೈತೆ, ನಮಗೆ ನೆನಪಿಲ್ಲ. ಇಲ್ಲ, 94ರ ಆದದ್ದು MLA ಆದ್ದು. ಅವಾಗ ಮಾಡ್ಲಿಲ್ಲ ಮಂತ್ರಿ ಆಗಿಂದ. ಅವಾಗ ಆಗ್ಲಿಲ್ಲ, ವರ್ಷ 2 ವರ್ಷ ಬರೀ ಹೊಳ್ಳಿ ತಕೊಳಕ್ ಹೋಗ್ಬಿಡ್ತೈತಿ ಕೇಸು. ಈಗ ನೀವು ಒಂದ್ಸರಿ ಇಲ್ಲಿ ಶಾಸಕರಾದಾಗ 2003 ಒಂದ್ಸರಿ ಉತ್ಖನನ ಮಾಡಿದ್ರಿ. ನೀವು ಶಾಸಕರಾಗಿದ್ರಿ, HK ಪಾಟೀಲ್ರು ಬಾಳ. ಇದು ಕೂಡ ಹಾಗೆ ಈಗಾಗತ್ತ ಅಂತ. ರೈತಗೂ ಪರಿಹಾರ ಸಿಕ್ಕಿಲ್ಲ, ಪರಿಹಾರ ಕೊಟ್ಟಿಲ್ಲ. ಆ ರೈತಗೂ ಕೂಡ ಇನ್ನೂ ಪರಿಹಾರ ಬಂದಿಲ್ಲ. ಬಟ್ ಆ ಉತ್ಖನನ ಹಾಗೆ ಉಳಿತು. ಬಟ್ ಇದು ಏನೋ ಹಾಗೆ ಉಳಿತೈತ ಅಥವಾ ಏನಾದ್ರು ಇದ್ರ ಬಗ್ಗೆ ಬದಲಾವಣೆ ಆಗ್ಬೇಕಂತ? ಏನು ಎಲ್ಲ ಸರ್ಕಾರದವರೆಲ್ಲ ಮಾಡಕ್ ಹತ್ತಾರಲ್ಲ. ಈಗ HK ಪಾಟೀಲ್ರು ಜವಾಬ್ದಾರಿ ತಗೊಂಡು ಮಾಡಕ್ ಹತ್ತಾರೆ, ಕೊಡ್ತಾರೆ. ಅದು ನಾನು ಒಂದು ಸರ್ಕಾರದಾಗಿದ್ದು ಬಂದವ, ಗ್ಯಾರಂಟಿ ಕೊಟ್ಟ ತೀರ್ತಾರಂತ ಹೇಳುವಂತ ಬುದ್ಧಿಗೇಡ್ ನಾನಲ್ಲ. ಯಾವಾಗ ಏನ್ ಮಾಡ್ತಾರೋ ಹೇಳಕ್ ಬರೋದಲ್ಲ ನಮ್ಮ ಸರ್ಕಾರದವರು. ನಮ್ಮ ವಿಚಾರ ಇವತ್ತಿನ ವಿಚಾರದೊಳಗೆ ನಾ ಏನಾರ ಹೇಳಕ್ ಹೋದ್ರೆ ತಪ್ಪಾಗ್ಬಿಡ್ತದೆ. ಮೊನ್ನೆ ಎಲ್ಲರಿಗೂ ಬರ್ದೇನೆ. ಮೊದಲನೇದು ಇದು ಎಲ್ಲದಕ್ಕಿಂತ ನಮ್ಮ ಸರ್ಕಾರಗಳು ಮಾಡ್ತಕ್ಕಂಥ ಕೆಲಸ ಏನಂದ್ರೆ, ರೈತನ ಸಮಸ್ಯೆ ಬಿಡಿಸ್ವಲ್ರಿ ಇವ್ರು ಯಾರು. ರೈತ ಬೆಳೆದಂತ ಮಾಲ್ ತಗೊಳಕ್ ದಿಕ್ಕಿಲ್ಲ. ಬೆಂಬಲ ಬೆಲೆ ಮೇಲೆ ತಗೊಂತೀವಿ ಅಂತ ಹೇಳಿದ್ದಾರೆ. ಮೊನ್ನೆ ನನ್ನ ಕೂಡ ಬರ್ದೀನಿ, ಬಹುತೇಕ ನಿಮ್ಗೆಲ್ಲರೂ ಹಾಕಿನಿ, ನಿಮಗೂ ಹಾಕ್ತೇನೆ. ಇವ್ರಿಗೆಲ್ಲ ಪೇಪರ್ನ ಕೆಲವು ಬಂದಾವ. ಸುಮಾರು ಒಂದು 200-300 ಯುವಕ ರೈತರು ನಮ್ಮ ಮನೆಗೆ ಬಂದರು. ನಾ ಈಗ ಎಲ್ಲಿ ಅಡ್ಡಾಡೋದಲ್ಲ, ಅಜ್ಜರ ಎಲ್ಲರಿಗೂ ಹೇಳಿದ್ ಮುಗ್ದೈತ್ರಿ. ನಿಮ್ಮ ಮಂತೇಲಿ ಒಂದು ಬಂದು ನಾವು ಮುಂದೆ ಏನು ಆಗ್ಬೇಕಂತ ನಿರ್ಣಯ ತೊಗೊಂತೀವಿ ಅಂದ್ರೆ ಅವ್ರ ಅರ್ಥ ಸೂಸೈಡ್ ಮಾಡ್ಕೋಬೇಕನ್ನೋ ಅರ್ಥ ಮಾತಾಡಿದ್ರು. ಅವರು ಕಣ್ಣೀರು ತೆಗೆದ್ರು, ನಾನು ಕಣ್ಣೀರು ತೆಗೆದೆ. ಮರುದಿವಸ ಇದಿತ್ತು, ಆದ್ರೆ ಎಲ್ಲರಿಗೂ ಬರ್ದೀನಿ ಈಗ. ಹಾಗೆ ಇವತ್ತು ಏನಾಗಿದೆ, ರೈತ ಬೆಳೆದ ಮಾಲನ್ನು ನಾವು ತಗೋಬೇಕು. ಅದು ಮೊದಲನೇ ಕೆಲಸ ಮಾಡಬೇಕು. ಆಮೇಲೆ ಅವ್ರಿಗೆ ಬೆಂಬಲ ಬೆಲೆಯ ರೊಕ್ಕನ 3 ತಿಂಗಳ ಮೇಲೆ ಕೊಡ್ತೀವಂತಾರೆ. 3 ತಿಂಗಳ ಮೇಲೆ ಅಲ್ಲ, ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಇವ್ರು ಇರೋ ಮಟ್ಟ ಕೊಡೋದಲ್ಲ. ಕಾಂಗ್ರೆಸ್ ಸರ್ಕಾರ ಯಾವ ಸರ್ಕಾರ ಬಂದ್ರು, ನಿಮ್ಮ BJP ಹಣೆ ಬರೋಣ ಅಷ್ಟೇ, ಇವ್ರ ಹಣೆ ಬರೋಣ ಅಷ್ಟೇ. ಇಬ್ರು ಕೂಡ್ಕೊಂಡು ಇವ್ರ ಗ್ಯಾರಂಟಿ ಮುಂದುವರಿಸಿದ್ರೆ ತಿನ್ನಾಕ ಕೂಳಿಲ್ದಂಗಾಗಿ ಹೋಗ್ತದೆ ನಮ್ಮ ದೇಶ ಮುಂದೆ. ಅಂಥ ಪರಿಸ್ಥಿತಿ. ಹಿಂದೆಲ್ಲ ಮುರಾರ್ಜಿಯವ್ರ ಸರ್ಕಾರ ಇದ್ದಾಗ ನಮ್ಮ ಬಂಗಾರ ಒತ್ತಿ ಪ್ರದೇಶದಾಗ ಒತ್ತಿ ಇಟ್ಟು ತಂದು ಸರ್ಕಾರ ನಡೆಸ್ಯಾರ. ಆಮೇಲೆ ಮನಮೋಹನ್ ಸಿಂಗ್ ಅವ್ರು ಬಂದು ಸುಧಾರಿಸಿದ್ರು. ಮೋದಿಯವರು ಇವು ಬಂದಿಂದು ಈಗೂ ಸುಧಾರಿಸ್ಯಾರ. ಇದರ ಸಿದ್ದರಾಮಯ್ಯರು ನಾವು 94ರಾಗ ಮಂತ್ರಿ ಆದಾಗ, ಸಿದ್ದರಾಮಯ್ಯ ಅರ್ಥಮಂತ್ರಿ ಅವಾಗ ಹಿಂದಿನ ನಮ್ಮ ಸರ್ಕಾರ 250 ಕೋಟಿನ
ಯಾವುದೋ ಒಂದು ಬ್ಯಾಂಕಿನ ಸಾಲ ತಂದು ನೌಕರದಾರ ಪಗಾರ ಕೊಟ್ಟು ಹೋಗಿದ್ರು. ಅಂಥ ಸ್ಥಿತಿ ಇತ್ತು ನಾವು ಬಂದಾಗ. ಸಿದ್ದರಾಮಯ್ಯರು ಇವತ್ತು ಅವಾಗ ಅರ್ಥಮಂತ್ರಿ ಆಗ ದೇವೇಗೌಡರು ಮಂತ್ರಿ ಆದಾಗ ಬಹಳ ಕಷ್ಟದಿಂದ ನಡೆಸೀವಿ. ಬಹುಶಃ ಸಿದ್ದರಾಮಯ್ಯರು ಹೆಂಗಿದ್ರು ಅಂದ್ರೆ ಮೊನ್ನೆ ಒಂದು ಮಾತು ಹೇಳ್ಯಾರ ಅವ್ರು, ಈ ಮೋದಿ ಆಗಲಿ ಇದಾಗಲಿ ಗ್ಯಾರಂಟಿಗೆ ಅವ್ರ ಮನಸ್ಸಿಲ್ಲ, ಅವ್ರು ಯಾರಿಗೆ ಅನಿವಾರ್ಯ ದಂಧೆ ನಡೆದೈತೆ. ಆ ಕಾರಣದಿಂದ ಸಿದ್ದರಾಮಯ್ಯ ಮೊನ್ನೆ ಹೇಳ್ಯಾರ ಆಫೀಸರ್ ಮೀಟಿಂಗ್ನಾಗ, ಹಿಂದೆ ನಾ ಭಾಳ ಬಿಗಿ ಇದ್ದೆ, ಈಗ ಸಡ್ಲ್ ಆಗ್ಬಿಟ್ಟಿನಿ ಅಂತ ಹೇಳ. ಸಡ್ಲ್ ಆಗ್ಬೇಡಪ್ಪ, ಬಿಗಿ ಆಗಂತ ಈಗೂ ಹೇಳ್ತಾನೆ. ನಿಮ್ಗೆಲ್ಲ ಗೊತ್ತೈತೆ, ಪತ್ರಿಕೆಯವ್ರಿಗೆ ಏನು ಗುರುತಿಲ್ಲದಿಲ್ಲ. ಹೋಟ್ಗೆ ಏನಾದರೂ ಮಾಡಕ್ ತಯಾರಾಗ್ಯಾವ ನಾವು ರಾಜಕೀಯ ಮಂದಿಗೆ ಗೊತ್ತೈತೆ. ದೇಶ ಹಾಳಾದ್ರೆ ಯಾರು ಹಾಳಾದ್ರೆ ಇವತ್ತು ಹೋಟ್ ಬಿದ್ದರೆ ಸಾಕನ್ನೋ ಸ್ಥಿತಿ ಬಂದಿದೆ. ಹಾಗೆ ಮೊನ್ನೆ ಮೋದಿಯವ್ರಿಗೆ ಬರ್ದೇನಿ, ಮುಖ್ಯಮಂತ್ರಿಗಳಿಗೆ ಬರ್ದೇನಿ, ಎಲ್ಲರೂ ಕೂಡ್ಕೊಂಡು ಇದನ್ನ ಈ ಗ್ಯಾರಂಟಿ ನಿಲ್ಲಿಸುವಂತಹದ್ದು ಪರಿಸ್ಥಿತಿ, ಸಂವಿಧಾನ ತಿದ್ದುಪಡಿ ತೊಗೊಂಡ್ಬಿಟ್ರಿ, ಯಾರು ಕೊಡಕ್ ಬರ್ದಂಗ ಒಬ್ಬರ ಮೇಲೆ ಒಬ್ರು ಮೇಲಾಡಿ ಕೊಡಕ್ ಹತ್ತಾರ. ಹೀಗಾಗಿ ಮುಂದೆ ಆರ್ಥಿಕ ಪರಿಸ್ಥಿತಿ ಬಹಳ ತೊಂದರೆ ಒಳಗೆ ಬರ್ತದೆ ನಮ್ಮ ದೇಶದ್ದು. ಆ ಕಾರಣದಿಂದ ಅದನ್ನೆಲ್ಲ ಬರ್ದೀನಿ, ಎಲ್ಲ ಇಲ್ಲಿ ಹೇಳಕ್ಕಾಗೋದಲ್ಲ, ನೀವು ಬೇಕಾದ್ರೆ ಕೊಡ್ತೀನಿ. ಮೊನ್ನೆ ಇಲ್ಲಿನೂ ಹಾಕಿನ ಕೆಲವರಿಗೆ. ಆ ಕಾರಣದಿಂದ ನಾ ಹೇಳೋದೇನಂತ ಹೇಳಿದ್ರೆ, ಮೊದಲನೇದು ಈ ದೇಶ ರೈತನ ಮೇಲೆ ಇದ್ದಂಥ ದೇಶ ಇದು. ರೈತ ಬೆಳೆದ್ರೆ ಎಲ್ಲರೂ ಊಟ ಮಾಡ್ತೀವಿ, ಎಲ್ಲಿ ತಂದು ಹಾಕಿ ಅಕ್ಕಿ ಪಕ್ಕಿ ಪುಕ್ಷಟೆ ಕೊಡಕ್ ಹತ್ತೀವಿ. ಎಷ್ಟು ದಿವ್ಸ ಪುಕ್ಕಟ್ಟು ಕೊಡ್ತೀರಿ? ಬಹುಶಃ ಈಗ ಉದಾಹರಣೆ ಹೇಳ್ಬಿಡ್ತೇನೆ ನಿಮ್ಗ. ಸತ್ಯಕ್ಕ ಅಂತ ಒಬ್ಬ ಶರಣಿ, ಸತ್ಯಕ್ಕ ಅಂತ ಒಬ್ಬ ಶರಣಿ ಏನ್ ಹೇಳ್ತಾಳೆ ಅಂದ್ರೆ, ಬಟ್ಟೆಯಲ್ಲಿ ಹೊನ್ನು ವಸ್ತ್ರ ಬಿದ್ದಡೆ ಕೈ ಮುಟ್ಟಿ ಎತ್ತಿದನಾದ್ರೆ ಆಣೆ ನಿಮ್ಮ ಪ್ರಮಥರ ಆಣೆ ಅಂತ. ಅದೇನು ಕಾರಣವೆಂದರೆ, ನೀವಿಕ್ಕಿದ ಭಿಕ್ಷೆಯಲ್ಲಿ ಪೆನಾಗಿ ಅದಿಲ್ಲದೆ ಅಳಿಮನ ಮಾಡಿ ಪರದ್ರವ್ಯಕ್ಕೆ ಆಶೆ ಮಾಡಿದನಾದ್ರೆ ನೀನಾಗಲೇ ಎನ್ನ ನರಕಲೆ ಎದ್ದು ನೀನೆದ್ದು ಹೋಗ ಶಂಭುಜಕ್ಕೇಶ್ವರ ಅಂತ ಹೇಳ್ತಾಳೆ. ಅಂಥ ಒಬ್ಬ ಶರಣರ ನಾಡಿದು. ಅದರಲ್ಲಿ ನಮ್ಮ ಲಕ್ಕುಂಡಿ ಶರಣರ ಬೀಡು, ಶರಣೆಯರ ಬೀಡು, ಅತಿಮಬೆಯ ನಾಡು. ಇಂಥ ನಾಡಿನಲ್ಲಿ ಬಹುಶಃ ಆ ಹುಡುಗನ ತಾಯಿ, ಅಮ್ಮ, ಮೂವರು ಇಂಥ ಒಂದು ತ್ಯಾಗ ಮನೋಭಾವ ಮಾಡಿರೋದಂತೂ ಬಹಳ ಇವತ್ತ ಇಡೀ ನಮ್ಮ ಅನುಕೂಲಕ್ಕೆ ಇದು ಮಾರ್ಗದರ್ಶನ. ಅದರಲ್ಲಿ ನಮ್ಮ ಗದಗ ಜಿಲ್ಲೆಗೆ ಲಕ್ಕುಂಡಿಗೆ ಬಹಳ ಕೀರ್ತಿ ತಂದಂತಹ ಮಾತನ್ನು ಕೂಡ ಸಂದರ್ಭದಲ್ಲಿ ಹೇಳಿ, ಬಹುಶಃ ಆ ಉತ್ಖನನ ಅದನ್ನೆಲ್ಲ ಇನ್ನೂ ಮುಂದುವರಿಸ್ತಿರಪ್ಪ. ಅದೆಲ್ಲ ಇನ್ನು ಭಾಳ ಮಾತಾಡಕ್ ಆಗೋದಿಲ್ಲ. ಒಂದು ಹೇಳ್ಬಿಡ್ತೀನಪ್ಪ, ಕಡೆದು ಹೇಳ್ತೇನೆ ತಡಿ. ಎಲ್ಲ ಬರ, ಗುದ್ದಾಟ, ತ್ರಾಸು ಎಲ್ಲ ನಮ್ಮ ಲಕ್ಕುಂಡಿ ಉತ್ಸವಕ್ಕೆ ಬರ್ತಾವು. ಉಳಿದವ್ರಿಗೆ ಬರೋದೇ ಇಲ್ಲ ಅವು. ಎಲ್ಲ ಉತ್ಸವಕ್ಕೆ ನಮ್ಮ ಲಕ್ಕುಂಡಿ ಉತ್ಸವನ ಮಾಡೋದು ನಿಲ್ಲಿಸ್ಬಿಡ್ತಾರೆ. ನಾ ಏನ್ ಹೇಳ್ಕತ್ತೀನಿ ಸರ್, ನಾನು ಹೋದ್ಮೇಲೆ ಪ್ರತಿ ವರ್ಷ ಉತ್ಸವನ ನಡೆದಿಲ್ಲ ಇಲ್ಲಿ. ನಿಜವಾಗಿ ಲಕ್ಕುಂಡಿ ಉತ್ಸವ ಎಲ್ಲರಿಗೆ ಮಾರ್ಗದರ್ಶನ ಆಗ್ಬೇಕು. ಆ ಕಾರಣದಿಂದ ನಾ ಎಲ್ಲರಿಗೂ ಹೇಳ್ತೇನೆ, ಲಕ್ಕುಂಡಿ ಉತ್ಸವ ತಪ್ಪಿಸ್ಬೇಡ್ರಪ್ಪ, ಪ್ರತಿ ವರ್ಷ ಉತ್ಸವ ಮಾಡ್ರಿ ಅಂತ ಹೇಳಿ. ಒಂದು ಉತ್ಸವ ಮಾಡೋದ್ರಿಂದ ಏನೇನಾಗುತ್ತೆ ಅನ್ನೋದು ನಿಮಗೆ ಹೇಳ್ಬಿಡ್ತೇನೆ. ಬಹುಶಃ ಲಕ್ಕುಂಡಿ ಉತ್ಸವಕ್ಕೆ KH ಮುನಿಯಪ್ಪ ಅವ್ರನ್ನ ಕರ್ಕೊಂಬಂದಿಲ್ಲಿ. KH ಮುನಿಯಪ್ಪ ಅವ್ರು ಈಗೇನು ಮಂತ್ರಿ ಅದಾರಲ್ಲ, ಅವ್ರು ಅವಾಗ ಸೆಂಟ್ರಲ್ ಮಿನಿಸ್ಟರ್ ಇದ್ರು, ಸಾರಿಗೆ ಮಂತ್ರಿ. ಕರ್ಕೊಂಬಂದೆ. ಅವಾಗ ನಿಮಗೆ ಗೊತ್ತಿಲ್ಲ, ಮ್ಯಾಂಗ್ನೀಸ್ ಹೇರ್ತದ್ರಲ್ಲಿ ರೋಡ್ ಹಿಡಿದು. ನಮ್ಮ ರೋಡ್ ಹೆಂಗಿದ್ದು, ಅಡ್ಡಾಡಕ್ ಬರ್ತಿದ್ದಿಲ್ಲ. ಅವಾಗ ಅವ್ನು ಕರ್ಕೊಂಬಂದು ಇಲ್ಲಿ ಲಕ್ಕುಂಡಿ ಉತ್ಸವ ಮಾತಾಡಿದೆ. ಸರ್ ನೋಡ್ರಿ ಸರ್, ಇದನ್ನ ಹೆಂಗ್ ಮಾಡ್ತೀರಿ ರೋಡ್ ಅಂದೆ. ಇಲ್ಲ ಗೌಡ್ರ ಮಾಡೋಣ ಅಂತ ಹೇಳಿ, ನನ್ನ ತಲೆಗೂ ಇದ್ದಿಲ್ಲ. ಮತ್ತೆ ನಾನೇನ ಟಾರ್ ಮಾಡಿಸ್ಬಿಟ್ರೆ ಸಾಕಂತಿತ್ತು. ಸರ್ ಗೌಡ್ರೆ ಬ್ಯಾಡ್ ತಡ್ರಿ, ನನಗೆ ಭಾಳ ಆತ್ಮೀಯರ ಅವರು, ಬ್ಯಾಡ್ ತಡ್ರಿ, ಸಿಮೆಂಟ್ ರೋಡ್ ಮಾಡಿ ಹೋಗ್ತಂತ. ಈ ಸಿಮೆಂಟ್ ರೋಡ್ ಮುನಿಯಪ್ಪರ್ದಿದ್ದು. ಏನು ಈ ಸಿಮೆಂಟ್ ರೋಡ್ ಐತೆ ಅಲ್ಲಿಂದ ಏಕು ಮುನಿಯಪ್ಪರ್ ಮಾಡಿ ಹೋದ್ರ. ಮತ್ತೆ ಆಮೇಲೆ ಅವ್ರನ್ನ ಹಂಗೆ ಕರ್ಕೊಂಡು ಈ ರೋಡಿಗೆ ಹೋದೆ. ಮುಂದೆ ನಮ್ಮ ರೋಡ್ನು ಅದನ್ನೊಂದು ಈಗೇನು ಗದಗ ಮುಂಡ್ರಿಗೆ ರೋಡ್ ಐತಲ್ಲ, ಅದು ಏಕಾಗೈತಲ್ಲ, ಅದನ್ನು ನೀವು ಹೈವೇ ಮಾಡ್ರಿ ಅಂದೆ. ಪಾಟೀಲ್ರೆ ಸದ್ಯ ಹೈವೇ ಆಗೋದಿಲ್ಲ, ಬೇಡ KCF ಸ್ಟೇಷನ್ ಅಂತ ಹೇಳಿ ಅದನ್ನ ರೋಡ್ ಮಾಡೋದು. 2-3 ರೋಡ್ ಅವ್ರು ಮಂಜೂರು ಮಾಡಿಕೊಡ್ರಿ. ನೆನೆಸ್ಬೇಕಾಗತ್ತೆ ನಾವು ಮಾಡಿದವ್ರ ಅಂತ. ಈ ರೋಡ್ ಸಿಮೆಂಟ್ ಮಾಡ್ದಾಗ ಹೋಗಿದ್ರ ನೀವು ಸರಿ ಡಮನ್. ಈಗಂತೂ ಈ ಸರ್ಕಾರದವ್ರಿಗೆ ಮಣ್ಣು ಹಾಕೋಕ್ಕೂ ಆಗಲ್ಲ. ಇದ್ದದ್ದು ಹೇಳ್ತೇನೆ, ಬೇಕಾದ್ರೆ ಅವ್ರ ಇದ್ರಿಗೆ ಹೇಳ್ತೇನೆ. ಬಹುಶಃ ಸಿದ್ದರಾಮಯ್ಯ ಹೆಂಗಿದ್ರು ಅನ್ನೋದು ಹೇಳ್ತೇನೆ ನಿಮ್ಗೆ. ನಾನು ಅವರು ಕೂಡ್ಕೊಂಡು ಧಾರವಾಡ ಮೀಟಿಂಗ್ ಮುಗಿಸಿದ್ವಿ. ಧಾರವಾಡದಾಗ ರಾಣೆಬೆನ್ನೂರ್ಗೆ ಹೋದ್ವಿ. ರಾಣೆಬೆನ್ನೂರ್ಗೆ ಹೋದ ಹೊತ್ನ್ಯಾಗ ಅಲ್ಲೊಬ್ಬ ನಮ್ಮ ಬಲಿ AC ಹಚ್ಬೇಕಂತ ತಂದಿಟ್ಟಿದ್ದ. ಇವಾಗ ಆ AC ನೋಡಿದ್ರು, ಯಾವ್ದು ತಂದ್ರ
ಹತ್ತು ನಿನ್ನ ಪಗಾರದ ಮುರಿತೀನಿ ನಾನು. ನೋಡ್ರಿ ಅಂಥ ಪರಿಸ್ಥಿತಿ ಇತ್ತು. ಆ ರೀತಿ ಇದ್ದವರು ಅವ್ರಿಗೆ ಮನಸ್ಸಿಲ್ಲ, ನನಗೆ ಗುರ್ತಿದೆ, ಬೇಕಾದ್ರೆ ಕೇಳಿರ್ಬೇಕಾರೆ ಹೋಗಿ ನನ್ನ ಭಾಷಣ ಎಲ್ಲ ಹೋಗ್ಯಾವ ಅವತ್ತು. ಮನಸ್ಸು ಗ್ಯಾರಂಟಿ ಇಬ್ಬರಿಗೆ ಎರಡು ಪಕ್ಷದವ್ರಿಗೆ ಅವ್ರು 10 ಸಾವಿರ ತುಂಬ್ಯಾರ. ಸಿದ್ದರಾಮಯ್ಯ ಒಂದ್ 80,000 ಪಗಾರ ಕಟ್ ಮಾಡಿದ್ರು. ಇವತ್ತಿನ ಸಿದ್ದರಾಮಯ್ಯ ಅವ್ರಿಗೆ ಅವತ್ತಿನ ಈಗೂ ಹಂಗಾದಾರ ಅವ್ರು. ಯಾಕೆ ಅನಿವಾರ್ಯತೆ? ಈಗ ಅನಿವಾರ್ಯ ಇದು ದಂಧೆ. ಎಲ್ಲಾರು ಹೇಳಕತ್ತೀವಿ, ಮತ್ತೆ ಹೋಟ್ ಬೀಳದಿದ್ರೆ ಮತ್ತೆ ಅದನ್ನು ಹೇಳ್ಬಿಡ್ತೇನೆ ನಿಮ್ಗೆ. ಎಲ್ಲಾ ಹೆಣ್ಮಕ್ಳಿಗೆ ಇದು ಬೇಕಾಗೈತೆ ಅಂತ ತಿಳ್ಕೊಬೇಡ್ರಿ. ಮೊನ್ನೆ ನಮ್ಮ ಊರಾಗ ಒಂದು 25 ಮಂದಿ ಹೆಣ್ಮಕ್ಳು ಬಿದ್ದಾರೆ ನಮ್ಮ ಕಳೆಕ. ಅವು ಅಷ್ಟು ನಾನು ಕುಂತ ಕೂಡಲೇ ಓಡಿ ಬಂದ್ರು ನನ್ನ ಹತ್ರ. ಅಜ್ಜ ಪುಣ್ಯ ಕಟ್ಕೊಳಪ್ಪ ಅಂತಂದ್ರೆ. ಏನಮ್ಮ ಅಂದೆ. ನಮ್ಮೂರಾಗ ಕುಡಿಯೋದು ನಿಲ್ಸೋ ಅಂದ್ರು. ಕೇಳ್ರಿ ಹೆಣ್ಮಕ್ಳ ಸ್ಥಿತಿ, ಕುಡುಕ್ರ ಏನ್ರದ್ದು ಏನಾಗಿದೆ ಅಂದ. ಒಂದು ಇಮಾಮಿ ಅಂತ ಮುಸಲ್ಮಾನ್ ಹುಡುಗಿ. ಯಾಕವ ಅಂತಂದೆ. ಇಲ್ಲಿ ಅಜ್ಜ ಸಾಕಾಯ್ತಿ, ಕುಡಿಯೋದು ನಿಲ್ಸ್ಬಿಡ ಅಂದ. ನಾನು ನೋಡೋಣ ಅಂತ ಹೇಳಿದೆ. ಇಮಾಂಬಿ ನೀ ಏನು ನಿಲ್ಲಿಸ್ಬಿಡ ಅಂತೀಯಲ್ವ, ನಿನ್ನ ಗ್ಯಾರಂಟಿ ಅಂದೆ. ನಿನ್ನ ಗ್ಯಾರಂಟಿ ಎಲ್ಲಿಂದ ಬರುತ್ತಂತ ಮಾಡಿದ್ದೆ ನಾನು. ಸಿದ್ದರಾಮಯ್ಯನೂ ಕೊಡಲ್ಲ, SS ಪಾಟೀಲ್ನು ಕೊಡೋಗಲ್ಲ. ನಿಮ್ಗೂ ಗಾಂಡ್ರ ಕೊಡೋದಲ್ಲ ನಿಮ್ಮ ಗ್ಯಾರಂಟಿ ಬರೋದಂಗೆ. ಆ ಹುಡುಗಿ ಏನು ಅನ್ಬೇಕ್ರಿ, ಅಜ್ಜ ಕೈ ಮುಗಿದು ಹೇಳ್ತೀವಿ ಸಿದ್ದರಾಮಯ್ಯ ಹೇಳ್ರಿ, ಈ ಕುಡಿಯೋದು ನಿಲ್ಲಿಸ್ಬಿಡ, ನಮ್ಮ ಗ್ಯಾರಂಟಿ ಇಲ್ಲ ಸರ್, ನಮ್ಮ ಗ್ಯಾರಂಟಿ ಬೇಡ, ದುಡ್ಡು ತಿಂತೀವಿ. ನೋಡ್ರಿ ಹೆಣ್ಮಕ್ಳು ಮಾತಿದು. ಬಡವಿ ಯಾಕವ ಅಂತ ಕೇಳಿದೆ. ಮೊದಲ ಅವ ಗಂಡ ಆಯ್ ಕೊಡ್ದು ದುಡ್ದು ತಾನು ಕೂಡಿಸಿ ಹೋಗಿ ಕುಡ್ದು ಬರೋವನಂತ. ಈಗ 2,000 ಬರ್ತಲ್ಲ, ಅಲ್ಲಿ ಉದ್ರಿ ಮಾಡಿರ್ತಾನಂತ. ಹೊಡೆದು ಕಸ್ಕೊಂಡ್ರೆ ಅವ್ರು ಕೊಟ್ಟು ಬಂದ್ಬಿಡ್ತಾನ್ರಿ ಅಂತ ಹೇಳ್ತೈತೆ ಆ ಹುಡುಗಿ. ಇದು ಭಾಳ ಮಂದಿ ಹೆಣ್ಮಕ್ಳು ಹೇಳ್ತಕ್ಕಂಥ ಮಾತು. ನಮ್ಮ ಹಿರೇಟು ಒಬ್ಬ ಹಡಪ ಹೆಣ್ಮಕ್ಳು ಯಜಮಾನ್ ಮನುಷ್ಯಳು ಇದು ಪುಕ್ಷಟೆ ಹತ್ಕೊಂಡು ಹೆಣ್ಮಕ್ಳು ಅಡ್ಡಾಡಕ್ಕೆ ಹಚ್ತಾರ. ಸಿದ್ದರಾಮಯ್ಯ ಬುದ್ಧಿ ಇಲ್ರಿ, ಬಂದ್ ಮಾಡನ್ರಿ ಅಂತ ಹೇಳ. ಇದು ಇವತ್ತು ನಮ್ಮ ಪ್ರಾಮಾಣಿಕವಾಗಿ ನಮ್ಮ ಹೆಣ್ಮಕ್ಳು ಯಾರು ಒಪ್ಪೋದಿಲ್ಲ. ಇನ್ನೂ ಕೆಲವು ಅದಾವು, ಅವೆಲ್ಲ ಹೇಳಿದ್ರೆ ಭಾಳ ತಗತ್ತಪ್ಪ. ಈಗ ಪ್ರಾಮಾಣಿಕತೆಯಿಂದ ನಿಧಿ ಕೊಟ್ಟಂತ ಕುಟುಂಬಕ್ಕೆ ಸೈಟ್ ಕೊಟ್ಟು ಅವ್ರಿಗೆ 5 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದೆ. ಎಷ್ಟು ಕೊಟ್ಟರು ಕಡಿಮೆ. ಸರ್ಕಾರದಿಂದ ಇನ್ನೂ ಕೊಡ್ಬೇಕಾದ್ದೆಲ್ಲ ಕೊಡ್ಬೇಕು. ಬರೀ 5 ಲಕ್ಷ ಮನಿ ಆಗೋದಲ್ಲ, ಇನ್ನೆಷ್ಟು ಕೊಡ್ಬೇಕು ಅಂತ ಹೇಳಿ. ಎಷ್ಟು ಕೊಡ್ಬೋದ್ರಿ ಅಂದಾಜು? ಈಗ 5ನೇ ಒಂದು ಭಾಗ ಕೊಡ್ಬೇಕು ಅಂತ ನೋಡು, ನಾನು ಹೇಳೋದು ಕೇಳ್ರಿ. ಸರ್ಕಾರ ಒಂದು ಏನರ ಮಾಡಿಂದ ಅದನ್ನ ಎಲ್ಲದಕ್ಕೂ ಕೊಡ್ಬೇಕು. ನಾಳೆ ಎಚ್ಚರಿಂದ ಸುಮ್ಮನೆ ನಾನು ಏನ್ರ ಹೇಳ್ತದೆ, ಆಕೆ ಒಂದು 50 ಲಕ್ಷ ಕೊಟ್ಬಿಟ್ರೆ ಮತ್ತೊಂದು ಮನಿ ಹಾಕತ್ತಿ, ಮತ್ತೊಂದು ಮನಿ ಹಾಕಿ. ಆ ಹೆಣ್ಮಳಿಗೆ ಇರ್ಲಿಕ್ಕೆ ಏನೇನು ಬೇಕು ವ್ಯವಸ್ಥೆ ಮಾಡಬೇಕು. ಮತ್ತೇನು ನೌಕರಿ ಬಕ್ರಿ ಕೊಟ್ಟಿವಿ ಅಂತ ಹೇಳ್ಯಾರ. ಅದೆಲ್ಲ ಒಳ್ಳೆ ಕೆಲಸ ಮಾಡಿದಾರೆ. ಸುಮ್ಮನೆ ನಾವು ಹೊರಗುತ್ತಿಗೆ ನೌಕರಿ ಕೊಟ್ಟರೆ, ಗುತ್ತಿಗೆ ಆಧಾರದ ಹೊರಗುತ್ತಿಗೆ ಆಧಾರದ ನೌಕರಿ ಕೊಟ್ಟಾರೆ. ಸರ್ಕಾರಿ ನೌಕರಿ ಆಗಿದ್ರೆ ಚಲೋ ಇತ್ತು ಅಂತ ಅಭಿಪ್ರಾಯ ಸರ್ ಅವ್ರ ಕುಟುಂಬ. ಕನ್ನಡ ಶಾಲೆ ಮಾಸ್ತರ್ ಅದಾರನು, ಹೈಸ್ಕೂಲ್ ಮಾಸ್ತರ್ ಅದಾರನು, ಡಾಕ್ಟರ್ ಅದಾರನು, ಇಲ್ಲವೇ ಇಲ್ಲ. ಎಲ್ಲ ಗುತ್ತಿಗೆಯಾರ, ಎಲ್ಲ ಗೆಷ್ಟ. 10-12 ಸಾವಿರಕ್ಕೆ ಮಾಸ್ತರ್ನ ದುಡಿಸ್ಕೊಂತಾರೆ ಸರ್. ಆ ಹೆಣ್ಮಳಿಗೆ ಆಟ್ರ ಕೊಟ್ಟಾರ. ಖರೆ ಅಂದ್ರೆ ಗ್ಯಾರಂಟಿ ಗಾಯಂ ನೌಕರಿ ಕೊಡ್ಬೇಕ. ಮತ್ತೆ ಬೇರೆ ಅದಕ್ಕೆ ವಯಸ್ಸು ಎಷ್ಟಾಗೈತೆ ಅದೊಂದು ನೋಡ್ಬೇಕಲ್ಲ. ಆ ಹೆಣ್ಮಳ್ ನೌಕರಿ ವಯಸ್ಸು ಇರ್ಬೇಕಲ್ಲ. ಮತ್ತೆ ಅದನ್ನು ವಯಸ್ಸು 45 ರೀ. 40 ಅಲ್ರಿ, ಮತ್ತೆ 5,000 ಏರ್ಸ್ಯಾರ, 5 ವರ್ಷ ಏರ್ಸ್ಯಾರ. ಈಗ ಅಲ್ಲ ಈಗಿರೋ ವಯಸ್ಸು ಇವ್ರಿರೋ ಮಠ ಯಾರನ್ನೂ ತುಂಬಗಲ್ಲ. ನೀವು ಬರ್ಕೊಂಡ್ ಬಿಡ್ರಿ ಇದನ್ನ. ಯಾರು ಮಟ್ಟ ಈಗೇನು ಎರಡೋ ಸರ್ಕಾರ ಮಟ್ಟ ಈಗೇನು ನಡೀತಾರ, ಆ ಏನು ಗ್ಯಾರಂಟಿ ಬಂದ್ ಮಾಡುವಂತ ಒಂದು ಸಂವಿಧಾನ ತಿದ್ದುಪಡಿ ಮಾಡದೆ ಹೋದ್ರೆ ದೇಶನ ಅಪಾಯದಲ್ಲಿ ಬರ್ತದೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಿ. ಆ ರೀತಿಯಿಂದ ಇವತ್ತು ಅವರೆಲ್ಲರೂ, ನಾ ಈಗಾಗಲೇ ಪ್ರೈಮ್ ಮಿನಿಸ್ಟ್ರಿಗೆ ಬರ್ತೀನಿ, ಅವನ್ನೆಲ್ಲ ಹಾಕ್ತೇನೆ ನಿಮಗೆ. ಸಿದ್ದರಾಮಯ್ಯ ಬರ್ತೀನಿ, ಮೊನ್ನೆ HK ಪಾಟೀಲ್ ಬಂದಾಗ ಕೊಟ್ಟೀನಿ, ಬಸವರಾಜ ಬೊಮ್ಮಾಯಿ ಕೊಟ್ಟೀನಿ, ಎಲ್ಲರಿಗೂ ಕೊಟ್ಟೀನಿ, ನಾನು ಹೇಳೀನಿ. ಆ ಕಾರಣದಿಂದ ಇದು ದೇಶ ಮುಂದೆ ನಾವಿರೋದು ಭಾಳ ಸಲ್ರಿ, ನಮ್ಮ ಮಕ್ಕಳು ಬದುಕ್ಬೇಕಲ್ರಿ ಮುಂದೆ. ಮುರಾರ್ಜಿ ಅವರಿದ್ದ ಏನಿತ್ತು ಪರಿಸ್ಥಿತಿ, ಮನಮೋಹನ್ ಸಿಂಗ್ ಬಂದಾಗ ಏನಿತ್ತು ಪರಿಸ್ಥಿತಿ ದೇಶದ್ದು. ಆ ಕಾರಣದಿಂದ ಇವತ್ತು ನಾವು ದೇಶ ನೋಡ್ಬೇಕು ಹೊರತು ನಾವು ಯಾರ್ದು ವೈಯಕ್ತಿಕ ನನ್ನ ಹೋಟು ನನ್ನ ನೋಡಬಾರ್ದು ಅಂತ ಹೇಳಿ. ಸರ್ ಉಳಿದದ್ದು ನಿಮ್ಮ ಪಂಚವಾರ್ಯನ ಬಿಟ್ಟು ಬಿಡ್ರಿ. ನಿಮ್ಮಲ್ಲಿ ರೊಕ್ಕ ಇದ್ರೆ ಉಗ್ರ ನಾ ಬೇಡ ಅನ್ನೋದಲ್ಲ. ಇವತ್ತು ನಮ್ಮ ನೀರಾವರಿ ಮಾಡಿಕೊಟ್ರೆ ಲಕ್ಕುಂಡಿ ಇದನ್ನ ನಮ್ಮದು ಸಿಂಗ್ಟಾಲದು ಲಕ್ಕುಂಡಿಗೆ ನೀರು ಬಂದತ್ತೆ. ಇವತ್ತಿಗೆ ಆಗೋಲ್ದು. ಅವತ್ತ ಮಾಡಿಟ್ಟು ಹೋಗಿವಿ, ಇವತ್ತು ನಮಗೆ ನೀರಿಲ್ಲ. ಅವು ರೈತರು ಪೈಪ್ ತೊಗೊಂತಾವ, ಮುಂದಿನೆಲ್ಲ ಇದಾಗಿ ಜವಳಾಗಿ ಹೋಗ್ಬಿಟ್ಟವು. ಜನರು ಕೂಡ ಸಿಎಂ ಅವರು ಹೇಳ್ತಾರ, HK ಪಾಟೀಲ್ ಹೇಳ್ತಾರೆ ಖಜಾನೆ ಭದ್ರ ಐತಿ. ನಾ ಏನ್ ಹೇಳ್ತೇನೆ ರೀ, ನಿಮ್ ಖಜಾನೆ ಭದ್ರ 3 ಲಕ್ಷ ನೌಕರದಾರನ ತುಂಬಬೇಕು. ತುಂಬ್ರಿ, ಬಡವ್ರ ಮಕ್ಕಳಿಗೆ ಆಗತ್ತಿಲ್ರಿ. ಅದು ರೋಸ್ಟರ್ ಮೆರಿಟ್ ಮೇಲೆ ಹಚ್ಚಾರ. ಮತ್ತೆ ಇಲ್ಲೇ ನೀವು ಕೊಟ್ರಿ ಅಂದ್ರೆ ದುಡ್ಡು ಹೊಡಿತಾರ. ಅದನ್ನ ಹೇಳ್ಬಿಡ್ತೀನಿ. ರೋಸ್ಟರ್ ಮೆರಿಟ್ ಮೇಲೆ ಮಾಡಂಗ್ ಮಾಡಿ, ಪ್ರೈವೇಟ್ ಇರ್ಬೋದು, ಯಾವ್ದಕ್ಕೆ ಇರ್ಬೋದು, ರೋಸ್ಟರ್ ಮೆರಿಟ್ ಮೇಲೆ ಲಿಸ್ಟ್ ಹಚ್ಚ್ರಿ. ಎಲ್ಲರೂ ಮಾಡಿ ನಿಮ್ಗೆ ರೊಕ್ಕಿದ್ರು ಉಗ್ಗ ಅಂತ ಹೇಳಿನಲ್ಲಪ್ಪ, ನಾ ಈಗ ಇಲ್ಲೇ ಹೇಳಿನಲ್ಲ, ಬೇಡನಿಲ್ಲ. ಆದ್ರೆ ಇವನ್ನ ತುಂಬ ಮಾಡ್ರಿ, ನಮ್ಮ ನೀರಾವರಿ ಕೊಟ್ಟು ಮಾಡ್ರಿ. ನೀರಾವರಿ ಎಲ್ಲ ನೀವು ಹೇಳ್ತೀನಿ. ನೀವೇನು ಈಗೇನು
ಏನೋ ಏನ್ರಿ ಅದು ಮಹಾತ್ಮ ಗಾಂಧಿ ಎಮ್ಮೆ ಯಾವ್ದು ಹ್ಞೂ ನೋಮ ಜಿ ರಾಮ್. ನಾನು ಮೊನ್ನೆ ಹೇಳಿನಿ, ನೀವು ಎರಡು ಪಾರ್ಟಿಯವ್ರು ಕೂಡ್ಕೊಂಡು 100 ಅಂದ್ರೆ ಅವ್ರು 125 ಬೇಡ, ಇಬ್ರು ಕೂಡ ಮಾತಾಡ್ಕೊಂಡು 365 ದಿವಸ ಕೊಟ್ಬಿಡ್ರಿ. ಕೊಟ್ಟು ಆ ಒಕ್ಕಲ್ತನ ಮುಗ್ಗಿ ಹೋಗ್ಲಿ, ನಾವು ಕೂಡ ನಿಮ್ಮಲ್ಲಿ ದುಡಿಯಕ್ಕೆ ಬರ್ತೀವಿ. ಒಕ್ಕಲ್ಗಾರ ಕೊಡ್ತೈತೆ, ನಮಗೂ ಕೊಟ್ಬಿಡ್ರಿ. ನೀವು ಜಮೀನು ಬಿತ್ಕೊಳ್ರಿ. ಎಲ್ಲಿ ಐತಿ ನಿಮ್ಮ ಆಳು ಸಿಗ್ತಾವ ಹೇಳ್ರಿ ನೋಡೋಣ. ಆಳ ಸಿಗೋದಿಲ್ಲ ಇವತ್ತು. ಆ ಕಾರಣದಿಂದ ಹೇಳೋದು ಎಲ್ಲದನ್ನು ನೋಡ್ಬೇಕಲ್ರಿ ಸರ್ಕಾರ. ಮುಂದಿನ ಪೀಳಿ ನಮ್ಮ ಒಕ್ಕಲ್ತನ ಬೇಕಿದು. ಒಕ್ಕಲ್ತನ ದೇಶ. ಒಕ್ಕಲ್ತನ ಜೇರ್ ಮುನಿಗೆ ಹೋದ್ರೆ ಏನು ತಿಂತೀರಿ? ನಮ್ಮ ಲಕ್ಕುಂಡೆಗೆ ಇವತ್ತ ಎಂತ ಊರು ಇದು ಆದಲ್ಲೋ ಮರ, ಹೂ ಮಲ್ಲಿಗೆ ನಾಡು. ಬಿಡ್ಸಕ್ ಆಳ್ ಸಿಗ್ತಾವ? ಬಿಟ್ಟು ಬಿಟ್ರೆ ಅದನ್ನ ಮಲ್ಲಿಗೆ ನಾಡಿದ ನಮ್ದು. ಏನು ಉಳಿಯೋದಿಲ್ಲ ಈಗ ಇದನ್ನ ಬಿತ್ತಾರ, ಅದ ನಮ್ಮ ಕಿಮ್ಮತ್ ಆಗೋದಿಲ್ಲ. ಈಗ ಅಲ್ಲಿಗೆ ಬಂದೈತಿ. ಆ ಕಾರಣದಿಂದ ಸರ್ ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಬರ್ದಿನಿ ನಾ ಎಲ್ಲ ನಿಮ್ಮ ಇದನ್ನ ಕೊಡ್ರಿ. ನಾನು ಮೊನ್ನೆ ಪ್ರೈಮ್ ಮಿನಿಸ್ಟರ್ ಇಂಗ್ಲೀಷ್ನಾಗ ಬರ್ದೇನೆ, ಇವ್ರಿಗೆ ಬರ್ದೇನೆ, ಎಲ್ಲ ಬರ್ದು ಹಾಕ್ತೀನಿ. ದಯಮಾಡಿ ನೀವೆಲ್ಲ ನನಗೆ ಫೋನ್ ನಂಬರ್ ಕೊಡ್ರಿ, ಒಬ್ರಿಗೆ ಹಾಕ್ತೇನೆ, ಎಲ್ಲರಿಗೆ ಕೊಡ್ರಿ. ಅವನ್ನೆಲ್ಲ ನೀವು ಹೈಲೈಟ್ ಮಾಡಿರಿ. ನಾ ಬೇಡ ಅನ್ನೋದಲ್ಲ, ಬೇಕಾದ್ರೆ ನಾನು ಕರೆಸಲಿ. ಅವ್ರು ಪ್ರೈಮ್ ಮಿನಿಸ್ಟರ್ ಇವ್ರು ಕೂಡ ಕರೆಸ್ಲಿ. ನಾ ಬಂದು ಕುಂತ್ಕೊಂಡು ಹೆಂಗೆ ನಡೆಸ್ಬೇಕು ದೇಶ ಅನ್ನೋದು ಹೇಳ್ತೇನೆ. ಬಹುಶಃ ನಿಮ್ಗೆ ಹೇಳ್ತೇನೆ, ನಮ್ಮ ಕರ್ನಾಟಕ ಇಷ್ಟು ಉತ್ಪನ್ನ ಐತಲ್ಲ, ಈಗ ಸರಿಯಾಗಿ ನಾವೆಲ್ಲರೂ ದುಡಿದು ಉಣ್ಣೋದು ಕಲ್ತು ಬಿಟ್ವಿ ಅಂದ್ರೆ ಸಾಲ ಇಲ್ಲದ ರಾಜ್ಯ ಮಾಡ್ಬೋದು ನಾವು. ಅಂಥ ಸ್ಥಿತಿ. ಈಗ ಎಷ್ಟು ಲಕ್ಷ ಐತ್ರಿ ಸಾಲ? ಇಲ್ಲದಿವಲ್ಲ, ಎಲ್ಲರ ಮೇಲೆ 10 ಲಕ್ಷ ಸಾಲ ಐತಿ. ಈಗ ನಾವೇನು ಶ್ರೀಮಂತರಲ್ಲಿ ಎಲ್ಲರೂ 10 ಲಕ್ಷ ಸಾಲ ಐತಿ. ಒಟ್ಟು ಹುಟ್ಟಿದ ಹುಡುಗನ ಮೇಲೆ 10 ಲಕ್ಷ ಸಾಲ ಐತಿ. ಇದು ಹಾಕ್ಯಂತವ್ರು ಎಷ್ಟು ದಿವಸ ನಾವು ನಡೆಸ್ತೀವಿ ಇದನ್ನ? ಆ ಕಾರಣದಿಂದ ಇವತ್ತು ಎಲ್ಲರೂ ಕೂಡ ಮಾತಾಡ್ಕೋಬೇಕು. ಒಂದು ಪಾರ್ಟಿಯವ್ರು ಮಾಡೋಕ್ಕಾಗಲ್ರಿ ಇದನ್ನ. ಪ್ರೈಮ್ ಮಿನಿಸ್ಟರ್ಗೆ ಬರ್ದೇನೆ, ನೀನು ಎಲ್ಲರನ್ನ ಕರಿಯಪ್ಪ ಅಂತೇನೆ, CM-ಗಳೇನೆ ಎಲ್ಲರೂ ಕೂಡ್ಕೊಂಡು ಹೋಗ್ರಿ, ಎಲ್ಲರೂ ದಿಲ್ಲಿ ಒಳಗೆ ಕೂಡ್ರಿ, ಸಂವಿಧಾನ ತಿದ್ದುಪಡಿ ಬರ್ರಿ. ಇದನ್ನ ಮಾಡೋಕೆ ಬರಬಾರ್ದು ಯಾರಿಗೆ. ತಿದ್ದುಪಡಿ ಮಾಡಿ ಮುಂದೆ ದೇಶ ಅಭಿವೃದ್ಧಿಯಾಗಿ ಹೊಂದಬೇಕು, ನಾವೆಲ್ಲ ಉಳಿಬೇಕು, ಮುಂದೆ ನಮ್ಮ ಮಕ್ಕಳು ಬದುಕಬೇಕು. ಹಿಂದೆ ಪರಕೀಯರ ಪಾಲಾಗೈತಿದ್ದು, ಇದು ಆರ್ಥಿಕವಾಗಿ ತೊಂದರೆ ಬಿದ್ದು ಹಂಗಾಗದಂಗೆ ನೋಡ್ಲಿ ಅಂತ ಹೇಳಿ ಆ ಅತ್ತಿಮಬ್ಬೆ ಅವರೆಲ್ಲ ಶರಣೆಯರೆಲ್ಲರೂ ನಮ್ಗೆ ಅಂಥ ಒಂದು ಬುದ್ಧಿ ನಮ್ಮ ಎರಡೂ ಸರ್ಕಾರ ಕೊಡಲಿ, ನಮ್ಮ ದೇಶ ಉದ್ಧಾರ ಆಗಲಿ ಅಂತ ಹೇಳಿ ಮತ್ತೊಮ್ಮೆ ನಮ್ಮ 3 ಜನ, ಆ ಮಗು, ಆ ತಾಯಿ, ಆ ಅಮ್ಮ, ಅವರು ಅವ್ರಿಗೆ ಒಳ್ಳೇದಾಗಲಿ. ಅವರು ಇತಿಹಾಸದಲ್ಲಿ ಉಳಿತಾರೆ. ನಮ್ಮ ಅತ್ತಿ ಬಬ್ಬೆ ಹೆಂಗೆ ಇತಿಹಾಸದಾಗ ಉಳಿದಾಳ, ಅವರು 3 ಇತಿಹಾಸದಲ್ಲಿ ಉಳಿತಾರೆ. ನಮ್ಮ ಮಾತನ್ನು ಕೂಡ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.